ಏನರ ಆಗಿದೆ ನಿಮ್ಮಿಬ್ರಿಗೂ? ನೀನು ರೂಮಿಗೆ ಬಂದಾಗ ಅವನ ರೂಮಿಗೆ ಬರಲ್ಲ, ಅವನ ರೂಮಿಗೆ ಬಂದಾಗ ನೀನು ರೂಮಿಗೆ ಬರಲ್ಲ. ಎಲ್ಲೋ ಅವನು? ಯಾವ ಬಡ್ಡಿ ಮಗನ ಗೊತ್ತು ಎಲ್ಲಿ ಯಾರು ಹಾಳು ಮಾಡಕ್ಕೆ ಹೋಗಿದ್ದಾನೆ ಅಂತ. ಏನೋ ಆಗಿದೆ. ಏನಾಗಿದೆಯೋ ಏನೋ ಮನೆ ಹಾಳು ಕೆಲಸ ಆಗಿದೆ. ನಮ್ಮ ಹುಡುಗರು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಮಾತು ಬಿಟ್ಟಿದ್ದಾರೆ ಅಂತಂದರೆ ಪಕ್ಕಾ ಇದು ಲವ್ ಮ್ಯಾಟ್ರೆ. ಯಾರೋ ಹುಡುಗಿ ಹೋಗ್ಲಿ ಬಿಡ, ಮತ್ತೆ ಹಳೆದನ್ನೆಲ್ಲ ಯಾಕೆ ನೆನಪಿಸ್ತೀಯ? ಓಹೋ, ಇವನ್ನೆಲ್ಲ ಹೆಂಗೆ ಕಕ್ಕಿಸ್ಬೇಕು ಅಂತ ಗೊತ್ತು ನನಗೆ. ಸಾಲಲ್ಲ. ಹಾಂ, ಇಷ್ಟು ಸಾಕು. ಇನ್ನೊಂದು ಅರ್ಧ ಗಂಟೆ ಫುಲ್ಲು ಫೀಲಿಂಗ್ ಹೋಗಿ ಮೂಡಿಗೆ ಬಂದ್ಬಿಡು. ಮೆಡಿಸಿನ್ ತಂದ್ಬಿಡ್ತೀನಿ. ಏನಪ್ಪ ಇದು? ಯಾಕಣ ಏನಾಯ್ತು ಹಂಗೆ ಕಿರಿಸಿದ್ಯಾ? ವಾ, ನಾನೇನೋ ಆಯ್ತಂತ ಓಡ್ ಬಂದಲ್ಲಣ್ಣ. ಕೂಡ್ದು ಕಿರ್ತಿದ್ಯಾ? ಏನು ಲವ್ ಫೇಲ್ಯೂರಾ? ನಾನು ಏನೋ ಆಯ್ತಂತೇಳಿ ಬಂದಲ್ಲಣ್ಣ. ಹುಚ್ಚ, ನಾನೇನೋ ಆಯ್ತಂತ ಹೇಳ್ಕೊಂಡು ಬಂದರೆ ನಾನು ಲವ್ ಸ್ಟೋರಿ ಕೇಳಿದ್ರೆ ಮನೆಗೆ ಹೋಗ್ತಿದ್ಯಾ? ಅಣ್ಣ, ನನಗೆ ಅರ್ಜೆಂಟ್ ಕೆಲಸ ಇದೆ, ಬಿಟ್ಬಿಡೋಣ. ನಾನು ಲವ್ ಸ್ಟೋರಿ ಕೇಳೋದ್ಕಿಂತ ಏನೋ ನಿಂಗೆ ಅರ್ಜೆಂಟ್ ಕೆಲಸ? ನನ್ನ ಲವ್ ಸ್ಟೋರಿ ಕೇಳ್ಕೊಂಡು ಮನೆಗೆ ಹೋಗ್ಬಿಡು ಬಾ. ಅಣ್ಣ, ಅರ್ಜೆಂಟ್ ಕೆಲಸ ಇದೆ, ಬಿಟ್ಬಿಡೋಣ. ಅಣ್ಣ, ಹೋಗ್ಬೇಕಣ್ಣ, ನಾನು ಬಿಡೋಣ. ಆರ ಹೋಗೋದು ಬಾ. ಅಣ್ಣ ಅಣ್ಣ ಅಯ್ಯೋ ಅಯ್ಯೋ ಅಣ್ಣ, ಅದೇನು ಲವ್ ಸ್ಟೋರಿ ಹೇಳಣ್ಣ, ಬೇಗ ನಾನು ಮನೆಗೆ ಹೋಗ್ಬೇಕು. ಬೆಳಗ್ಗೆ ಪೆಟ್ರೋಲ್ ಖಾಲಿ ಆಯ್ತಲ್ಲಪ್ಪ. ಕಂಬ್ಲಿ ನನ್ನ ಮಗ ಪೆಟ್ರೋಲ್ ಹಾಕ್ಸಿಡೋಕ್ಕಾಗಲ್ಲ. ಏನೋ ನಿಂದು ಬೆಳಗ್ಗೆ. ಹಲೋ ಲೋ ಕಂಬ್ಲಿ, ದೊಡ್ಡದಾಗ ದುಡ್ಡು ಕೊಟ್ಟು ಗಾಡಿ ತೊಗೊಳೋದಲ್ಲ, ಅದಕ್ಕೆ ಪೆಟ್ರೋಲು ಹಾಕ್ಸ್ಬೇಕು. ನೀನು ಯೋಗ್ಯತೆ ವಾರಕ್ಕೊಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸಕ್ಕಾಗಲ್ವೇನೆ? ದೊಡ್ಡದಾಗ ಗಾಡಿ ಇಟ್ಕೊಂಡಿದ್ಯಾ. ನನ್ನ ಹತ್ರನೂ RX 135 ಇದೆ, RX 135 ಇದೆ ಅಂತ. ಆಯ್ತಪ್ಪ, ಗಾಡಿಗೆ ಪೆಟ್ರೋಲ್ ಹಾಕ್ಸೋಷ್ಟು ಯೋಗ್ಯತೆ ನಮಗಿಲ್ಲ. ಮುಚ್ಕೊಂಡು ಗಾಡಿನ ರೂಮ್ ಹತ್ರ ತಂದು ಹಾಕು. ಹಲೋ ಹಲೋ ಹಲೋ, ಇಂಥ ಡೌಗಳಿಗೆ ಏನು ಕಮ್ಮಿ ಇಲ್ಲ, ಕಟ್ ಮಾಡಿ ಸಾಕು. ಹಲೋ ಅಲ್ಲ ಕಣ, ಈ ನನ್ನ ಮಗ ಬೆಳಗ್ಗೆ ನನ್ನ ಬಿಟ್ಟು ಎಲ್ಲೋ ಹೋದ. ಎಲ್ಲೋದ್ನೋ ಪೆಟ್ರೋಲ್ ಖಾಲಿ ಏನೋ ಆಗಿದೆ. ನಡೆಸ್ತಿದ್ದೇನೆ ಅನ್ಸುತ್ತೆ. ಬಾ. ಏಯ್ ಯಾರು ಹೋಗ್ತಿದ್ದಾರಲ್ಲ? ಏಯ್, ಮೇಲಂತ ನೋಡ್ತಿದ್ಯಾ? ಕೆಳಗೆ ನೋಡ, ಕೆಳಗಡೆ. ಏಯ್, ಎಂತದ ಏನೋ ಮಾಡ್ತಿದ್ದಿ? ಅಣ್ಣ, ಗಾಡಿಗೆ ಪೆಟ್ರೋಲ್ ಖಾಲಿ ಆಗಿತ್ತು, ತರಕ್ಕೆ ಬಾಟ್ಲು ಹುಡುಕ್ತಿದ್ದೆ ಅಣ್ಣ. ಹೆಸರೆಂತ? ಶ್ರೀಮಂತ ಅಣ್ಣ. ಶ್ರೀಮಂತ? ಶ್ರೀಮಂತ ಅಂತ ಹೆಸರು ಇಟ್ಕೊಂಡೆ ಗಾಡಿ ಪೆಟ್ರೋಲ್ ಹಾಕ್ಲಿಕ್ಕೆ ದುಡ್ಡಿಲ್ಯಾ? ಏಯ್, ಬಾಟ್ಲಿ ಸಿಕ್ತಲ್ಲ? ಸಿಕ್ತಣ್ಣ. ಹೋಯ್ತಾ ಇರ್ಬೇಕು. ಇನ್ನೊಮ್ಮೆ ರಸ್ತೆಯಲ್ಲಿ ಏನಾದ್ರು ಕಂಡು ಸುಟ್ಟಾಕ್ಬಿಡ್ತೀನಿ. ಎಂತ ಮಾಡ್ತೀನಿ ಹೇಳು? ಸುಟ್ಟಾಕ್ಬಿಡ್ತೇನೆ. ಹೋಗ್. ಏಯ್, ಎಲ್ಲಿ ಹೋಯ್ತೀಯ? ಪೆಟ್ರೋಲ್ ಬಂಕು ತಂದು ತಳ್ಕೊಂಡು ಹೋಗ ಬಾ. ತಂದ್ಬಿಡ್ತೀನಿ ಅಣ್ಣ. ಹೋಗಿ ಅಣ್ಣ, ತಳ್ಕೊಂಡು ಹೋಗ ಅಣ್ಣ ಅಣ್ಣ ಬಾ. ಸರಿ ಅಣ್ಣ, ಇದು
ಅದೊಂದು ತಂದು ಅದು ಹಾಕಲ್ಲೇ ಹತ್ 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 ಏನಣ್ಣ ಇವನು ಅವಳನ್ನ ಲವ್ ಮಾಡ್ತಿದ್ದಾನ? ಓಹೋ ಹೆವಿ ಕಾಂಪಿಟೇಷನ್ ಬಿಡೋಣ. ಹುಡುಗಿ ಅಣ್ಣ ಅವನು. ಆ ಏನ ಅಣ್ಣ? ಇವನು ಹುಡುಗಿ ಅಣ್ಣನ? ನನಗೂ ನಿಂತರೇ ಶಾಕ್ ಆಗಿತ್ತು. ಮುಂದೆ ನೋಡು. ಆದ್ರೂ ಏನು ಅರ್ಥನೇ ಆಗ್ತಿಲ್ಲ ಬಿಡೋಣ ನೀ ಹೇಳೋದು ನಂಗೆ. ಸರಿ, ಕಾಲೇಜಿಗೆ ಹೋಯ್ತಿ ಬರ್ತಿ, ಅಷ್ಟರಲ್ಲೇ ಇರ್ಬೇಕು. ಪಾಠ ಸರಿ ಕೇಳ್ಬೇಕು. ಕಾಲೇಜ್ ಮುಗಿದ ಕೂಡ್ಲೆ ಸೀದಾ ಮನೆಗೆ ಬರ್ಬೇಕು. ಆಯ್ತು ಪಪ್ಪಣ್ಣ. ಅರ್ಥ ಇಲ್ಲೇ? ಹುಷಾರಾಗಿರು. ಅಂಥ ಪಾಪ ನನ್ನ ಟೈಟ್ ಸೆಕ್ಯೂರಿಟಿನಲ್ಲಿ ಹೆಂಗಣ ಪಟಾಯಿಸ್ಕೊಂಡೆ? ಅದೊಂದು ದೊಡ್ಡ ಕತೆ. ಬಡ್ಡಿ ಮಗ ಯಾವಾಗ ನೋಡಿದ್ರು ಅವಳ ಹಿಂದೆನೇ ಸುತ್ತಾನು. ಅವಳು ಕಾಲೇಜ್ಗೆ ಹೋಗ್ಬೇಕಾದ್ರೂ ಅವಳು ಹಿಂದೆ ಹೋಗೋನು, ಅವಳ ಮನೆಯಿಂದ ಆಚೆ ಬಂದ್ರೂ ಹಿಂದೆ ಹೋಗೋನು. ನಾನೊಂದು ಐಡಿಯಾ ಮಾಡಿದೆ ನೋಡು. ಈ ಗಂಡಸರಿಗೆ ಏನಾದರೂ ಒಂದು ವೀಕ್ನೆಸ್ ಇರುತ್ತೆ. ಈ ಪಾಪನಿಗೂ ಒಂದು ವೀಕ್ನೆಸ್ ಇತ್ತು. ಹಲೋ ಪಾಪಣ್ಣ, ಹೇಳ. ಬರ್ತಾ ಇದೆಯಾ ಅಣ್ಣ? ಎಲ್ಲಿದ್ಯಾ? ನಾ ಬರ್ತಾ ಇದ್ದೇನೆ. ಕಾಲೇಜ್ ಬಿಡ್ತೆ? ಹಾ ಅಣ್ಣ, ಬಿಡ್ತು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಅಲ್ಲೇ ಇರ, ನಾ ಬರ್ತೆ. ಬಸ್ ಸ್ಟ್ಯಾಂಡಲ್ಲೇ ಇರ. ಹಾ ಸರಿ. ಸರಿ ಆತ್, ಬಂದ್ ಬಂದ್. ಎಲ್ರಿಗೂ ಕುಡ್ದಾದ್ಮೇಲೆ ಮೈಂಡ್ ಬ್ಲಾಂಕ್ ಆದರೆ ಪಾಪಣ್ಣ ಕುಡಿಯೋಕ್ಕೆ ಮುಂಚೆನೇ ಮೈಂಡ್ ಬ್ಲಾಂಕ್ ಆಗೋದು ಉಂಟು. ಹೌದಾ? ಯಾರು ಇಲ್ಲ, ಎತ್ತು ಬಿಡುವ. ಇದೆಂತ ಸರಿತಾ ಉಂಟು? ಸರಿತಾ ಉಂಟಲ್ಲ. ಡ್ಯಾಡಿ ಡ್ಯಾಡಿ, ಇದು ಎಂತ ಆಯ್ತು? ಅಯ್ಯೋ ನನ್ನ ಬೆನ್ನ ಹೋಯ್ತು ಹೋಯ್ತು ಅಮ್ಮ. ಡ್ಯಾಡಿ ಡ್ಯಾಡಿ ಯಾರಾದ್ರೂ ಇದ್ರ ಬರ್ರ ಬರ್ರ, ಯಾರ ಬರ್ರ, ಯಾರ? ಅಯ್ಯೋ ಎತ್ ಬರ್ರ ಬರ್ರ. ದಾರಿ